ನಮಸ್ಕಾರ, ಸ್ವಾಗತ ವೀಕ್ಷಕರೇ. ನೀವು ನೋಡುತ್ತಿರುವುದು ವಿಜಯಪುರ ವಾಯ್ಸ್ ಡಿಜಿಟಲ್, ವಿಜಯಪುರದ ಜನರ ಧ್ವನಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗೆ ಸಾಗೋಣ. ವಿಜಯಪುರ ನಗರದ ಕಬಾಡೆ ನಗರ ಹಾಗೂ ನವರಸಪುರ ಬಡಾವಣೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ನವರಸಪುರ ಬಡಾವಣೆ, ಕಬಾಡೆ ನಗರ ವತಿಯಿಂದ ವಿಶೇಷ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ನವರಸಪುರ ಬಡಾವಣೆಯ ಅಧ್ಯಕ್ಷರಾದ ಇಂಗಳೇಶ್ವರ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಬಾಡೆ ನಗರ ಅಧ್ಯಕ್ಷರಾದ ಪರಶುರಾಮ ಕಬಾಡೆ, ನಾಗರಾಜ ನಾಗಟಾಣ, ಪರಶುರಾಮ ಹೊನ್ನಮೋಡೆ, ಮಲ್ಲೇಶಿ ಕಬಾಡೆ, ನಾಗರಾಜ ಕಬಾಡೆ, ಮೋಹಿತ್ ಕಬಾಡೆ, ಸಂತೋಷ್ ಕಟ್ಟಿಮನಿ ಹಾಗೂ ಮನೋಜ್ ಅಯ್ಯರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಅಧ್ಯಕ್ಷರು ಹಾಗೂ ಹಿರಿಯ ನಾಗರಿಕರು ಭಾಗವಹಿಸಿದ್ದರು. ಇದೇ ವೇಳೆ ಸಮಸ್ತ ನವರಸಪುರ ಹಿರಿಯ ನಾಗರಿಕರ ವೇದಿಕೆಯ ವತಿಯಿಂದಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಂಕರಮ್ಮ ನಾಗಟಾಣ, ಲಲಿತಾ ಕಟ್ಟಿಮನಿ, ಸವಿತಾ ಕಬಾಡೆ, ವೀಣಾ ಕಬಾಡೆ ಹಾಗೂ ಶುಭಾ ಜಾಧವ ಸೇರಿದಂತೆ ಅನೇಕ ಮಹಿಳೆಯರು, ಹಿರಿಯ ನಾಗರಿಕರು ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಇಂಗಳೇಶ್ವರ ಅವರು ಮಾತನಾಡಿ, ಸ್ವಾತಂತ್ರ್ಯದ ಮಹತ್ವ, ದೇಶದ ಏಕತೆ ಹಾಗೂ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಗಳ ಕುರಿತು ಸಂದೇಶ ನೀಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ನಾಗರಾಜ ನಾಗಟಾಣ ಅವರು ನೆರವೇರಿಸಿದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ದೇಶಭಕ್ತಿ, ರಾಷ್ಟ್ರಾಭಿಮಾನ ಹಾಗೂ ಪರಸ್ಪರ ಸಹೋದರತ್ವದ ವಾತಾವರಣ ಕಂಡುಬಂತು. ಹಿರಿಯ ನಾಗರಿಕರು ಸೇರಿದಂತೆ ಬಡಾವಣೆಯ ನಿವಾಸಿಗಳು ಸಂಭ್ರಮದಿಂದ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡರು. ವಿಜಯಪುರ ವಾಯ್ಸ್ ಡಿಜಿಟಲ್ ಮಾಧ್ಯಮದ ವರದಿಗಾರ ಸಂತೋಷ ಕಟ್ಟಿಮನಿ ಮತ್ತು ಛಾಯಾಗ್ರಾಹಕ ದಾರಪಾಡ್ ಅವರು ಕಾರ್ಯಕ್ರಮದ ದೃಶ್ಯಗಳನ್ನು ಮಾಧ್ಯಮದ ಮೂಲಕ ದಾಖಲಿಸಿದರು. ಒಟ್ಟಾರೆ ನವರಸಪುರ ಹಾಗೂ ಕಬಾಡೆ ನಗರದಲ್ಲಿ ನಡೆದ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವು ಹಿರಿಯ ನಾಗರಿಕರು ಮತ್ತು ಬಡಾವಣೆಯ ನಿವಾಸಿಗಳ ದೇಶಭಕ್ತಿ ಹಾಗೂ ರಾಷ್ಟ್ರಾಭಿಮಾನಕ್ಕೆ ಸಾಕ್ಷಿಯಾಯಿತು. ಇಂತಹ ವಿಜಯಪುರ ಜಿಲ್ಲೆಯ ತಾಜಾ ಸುದ್ದಿ, ಸ್ಥಳೀಯ ಕಾರ್ಯಕ್ರಮಗಳು ಹಾಗೂ ಜನಪರ ಸುದ್ದಿಗಳಿಗಾಗಿ ವಿಜಯಪುರ ವಾಯ್ಸ್ ಡಿಜಿಟಲ್ ವಿವದ್ ನ್ಯೂಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ವಿಜಯಪುರ ಹಾಗೂ ಕರ್ನಾಟಕದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ತಿಳಿಸಿ. ಸಹೋದರ ಸಹೋದರಿಯರೇ ಹಾಗೂ ಹಿರಿಯ ನಾಗರಿಕರೇ, ಸ್ನೇಹಿತರೇ ಹಾಗೂ ಮುದ್ದು ಮಕ್ಕಳೇ, ಇಂದು ಬಹಳ ಮಹತ್ವವಾದಂಥ ದಿವಸ, 80ನೆಯ ಸ್ವಾತಂತ್ರ್ಯ ದಿನೋತ್ಸವ. ಇದು ಹಬ್ಬ ಅಂತ ಹೇಳಿ ನಾವು ಆಚರಿಸ್ತೇವೆ, ಇಡೀ ದೇಶನೇ ಆಚರಿಸ್ತೇವೆ. ಅದಕ್ಕೆ ತಮ್ಮೆಲ್ಲರಿಗೂ ಸ್ವತಂತ್ರ ಹಬ್ಬದ ಶುಭಾಶಯಗಳು ತಿಳಿಸಲು ಅತೀವ ಸಂತೋಷ ಅನಿಸುತ್ತದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಕರೆಗೆ ಮತ್ತು ಕಬಾಡೆ ನಗರದ ದೇವಸ್ಥಾನ ಕಮಿಟಿ ಪರವಾಗಿ ವಿನಂತಿ ಮಾಡಿಕೊಂಡಾಗ ಹೆಚ್ಚು ಪ್ರಮಾಣದ ಬಂದಿರಿ. ಮೊಟ್ಟ ಮೊದಲೇ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಹಿರಿಯರು ಬಹಳಷ್ಟು ಪ್ರಯತ್ನ ಮಾಡ್ಯಾರ. ತಮ್ಮ ತನು, ಮನ, ಧನ, ಬಲಿದಾನ, ತ್ಯಾಗಗಳಿಂದ ನಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ರು. ಸ್ವಲ್ಪ ನೆನೆಸಿಕೊಳ್ಳೋಣ, ಯಾವುದೇ ಸ್ವಾತಂತ್ರ್ಯ ಬೇಕು. ಅನೇಕ ಚಳವಳಿಗಳಿಂದ ಮಾಡಿದ್ರು. ಬಹಳ ಚಳವಳಿ ಸ್ವತಂತ್ರ ಭಾರತದ 1857ರಲ್ಲಿ ಮೊದಲೇ ಚಳವಳಿ ಆಯಿತು. ನಂತರ ಜಾಲಿಯನ್ ವಾಲಾಬಾಗ್, ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿರಿ, ಇಂಥ ಅನೇಕ ಚಳವಳಿಗಳನ್ನ ಮಾಡಿ ಬ್ರಿಟಿಷರು ಓಡಿಸಿದ ನಂತರ 1947 ಆಗಸ್ಟ್ 15ರಂದು ನಾವೆಲ್ಲರೂ ಸ್ವತಂತ್ರರಾದೆವು. ಅವಾಗ ನಾವು ಫ್ರೀ ಆದೆವು. ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇದ್ದೇವು. ಈಗ ನಾವು ಸ್ವತಂತ್ರ ಅಂದ್ರೆ ಸ್ವೇಚ್ಛಾಚಾರ ಮಾಡ್ಲಿಕ್ಕೆ ಬರ. ಸ್ವತಂತ್ರ ಸ್ವೇಚ್ಛಾಚಾರ ಮಾಡೋದು ತಪ್ಪ. ಅದಕ್ಕೆ ಸ್ವತಂತ್ರ ಆಗಿದ್ದೇವು, ಸ್ವೇಚ್ಛಾಚಾರ ಅಲ್ಲ. ಈ ಸಂದರ್ಭದಲ್ಲಿ ಎಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಡಾಕ್ಟರ್ BR ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಮತ್ತು ಲಾಲ್ ಬಾಲ್ ಪಾಲ್ ಇವರೆಲ್ಲರೂ ಮುಂತಾದವು ಶ್ರಮದಿಂದ ನಮ್ಮ ಸ್ವತಂತ್ರ ಸಿಕ್ತು. ನಾವು ಯಾವ ರೀತಿ ಇರಬೇಕು, ಆಡಳಿತ ಯಾವ ರೀತಿ ಮಾಡಬೇಕಂದ್ರೆ ಅವಾಗ ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯಲು ದೊಡ್ಡ ಒಂದು ಅವಕಾಶ ಸಿಕ್ತು. ಆ ಸಂವಿಧಾನದಿಂದ ನಮ್ಮೆಲ್ಲರೂ ಮೂಲಭೂತ ಹಕ್ಕುಗಳು ಸಿಕ್ಕು. ಆ ಸಂವಿಧಾನ ಬರ್ಲಿಕ್ಕಿಂತ ಅಂದ್ರೆ ಯಾವ ಆಡಳಿತ ಕೋರ್ಟ್ ನಡೀತಿತ್ತಲ್ಲ, ಯಾವ ಆಫೀಸ್ ನಡೀತಿತ್ತಲ್ಲ, ಯಾವ ಚುನಾವಣೆ ನಡೀತಿತ್ತಲ್ಲ, ಇವೆಲ್ಲನೂ ಮೂಲಭೂತ ಹಕ್ಕುಗಳನ್ನು ಒದಗಿಸಿ ಆ ಒಂದು ಸಂವಿಧಾನದಲ್ಲಿ ಬರೆದಿದ್ದಾರೆ. ಅದಕ್ಕೆ ಮಹಾತ್ಮ ಗಾಂಧಿ ಒಂದು ಕಂಡ ಆದ್ರೆ ಅಂಬೇಡ್ಕರ್ ಇನ್ನೊಂದು ಕಂಡ. ಜಗತ್ತಿನ ಎರಡು ಕಣ್ಣುಗಳು ಯಾರು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ. ಇದು ನಾವು ನೆನ್ಪಿಟ್ಟುಕೋಬೇಕು. ಅಂತೆಯೇ ನಾವು
ಏನ್ ಮಾಡ್ತೇವೆ, ಜನವರಿ 26 ಆಗಸ್ಟ್ 15ರಂದು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಫೋಟೋ ಇಟ್ಟು ಪೂಜೆ ಮಾಡ್ತೇವೆ. ಅವರ ಸಾಧನೆಗಳನ್ನ, ಯಶೋಗಾಥೆಗಳನ್ನ ಸ್ಮರಿಸ್ತೇವೆ. ಬರೇ ಸ್ಮರಿಸೋದು ಸಾಲು, ನಾವು ನಡ್ಕೋಬೇಕಾಗೈತಿ. ಶೈಕ್ಷಣಿಕ, ಆರ್ಥಿಕ ಇವೆಲ್ಲ ನಾವು ಪ್ರತಿಯೊಂದರಲ್ಲಿ ಪಾಲ್ಗೊಳ್ಬೇಕು. ಈ ರೀತಿಯಾಗಿ ನಾವು ಮಾಡಿದ್ರೆ ನಮ್ಮ ಭಾರತ ದೇಶ ಇನ್ನಷ್ಟು ಅಭಿವೃದ್ಧಿ ಆಗ್ತದ ಅಂತೇಳಿ ಆಶಿಸ್ತೀನಿ. ಮತ್ತು ನಮ್ಮ ರಾಷ್ಟ್ರಧ್ವಜದಲ್ಲಿ 3 ಬಣ್ಣ, ಕೇಸರಿ, ಬಿಳಿ, ಹಸಿರು. ಕೇಸರಿ ತ್ಯಾಗ ಮತ್ತು ತ್ಯಾಗದ ಸಂಕೇತವಾದರೆ, ಬಿಳಿ ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿ ಸಂಕೇತ. ಈ ರೀತಿಯಾಗಿ ನಾವು ಆ ಧ್ವಜ ನೋಡಿದ್ರೆ ತಿಳಿದು ಬಹಳ ಮಂದಿ ಇತ್ತಿತ್ತಲಾಗಿ ಈ ನವ ಪೀಳಿಗೆ ಸ್ವಲ್ಪ ಯಾಕೋ ದಾರಿ ಬಿಡ್ಲಾಕತ್ತಾರ. ಅದು ನಾವು ತಿಳಿ ಹೇಳ್ಬೇಕು. ನಾವೆಲ್ಲ ಸೀನಿಯರ್ ಸಿಟಿಜನ್, ಹೆಣ್ಮಕ್ಳು, ನಾವೆಲ್ಲ ನಮ್ಮ ಮಕ್ಕಳನ್ನ ತಿಳಿಸಿ ಹೇಳೋದು, ಬೇರೆ ಶಿಕ್ಷಕರು ಬೇಕಾಗಿಲ್ಲ. ಶಿಕ್ಷಕರು ಹೇಳೋದು ಹೇಳ್ತಾರ, ಬೇರೆ ಪೇರೆಂಟ್ಸ್ ಪಾತ್ರ ಬಹಳ ಇಂಪಾರ್ಟೆಂಟ್ ಅದ. ಆ ರೀತಿಯಾಗಿ ತಾವೆಲ್ಲರೂ ಮಾಡ್ಬೇಕು. ಎಲ್ಲರೂ ಕೂಡಿ ಮಾಡುವಂತ ಉದ್ದೇಶ ಏನದ, 4 ವಿಷಯಗಳನ್ನ ಹಂಚ್ಕೋತೇವೆ ಮತ್ತು ಎಲ್ಲರೂ ಬಹಳ ಜನ ಮಾತಾಡೋದು ಏನಂದ್ರೆ ಸ್ವಲ್ಪ ನಮ್ಮ ಮಕ್ಕಳಿಗೆ ಮೈಗೂಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದ ಅಂತೇಳಿ ಇಂಥ ಅನೇಕ ಕಾರ್ಯಕ್ರಮ ಮಾಡ್ತೇವೆ. ಈಗ ನಮ್ಮ ಸಂಘ 100 ಸರಿ ಅದ, 100 ಆಗ್ತದೆ. ಇಷ್ಟಾಗಿ 100 ಮಾಡ್ತೇವೆ. ಅಕ್ಟೋಬರ್ 4ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಎಲ್ಲರಿಗೂ ಆಹ್ವಾನ ಮಾಡ್ತೇವೆ. ಒಟ್ಟು ಮಂದಿ 500 ಮಂದಿಗೆ ಊಟಕ್ಕೆ ವ್ಯವಸ್ಥೆ ಮಾಡೋದು. ಯಾರೋ ನವರಸ್ಪುರದಾಗ ಯಾವ ದೇವಸ್ಥಾನದಾಗ ಊಟ ಹಾಕಿರಬಾರ್ದು, ಆ ರೀತಿಯಾದ ಊಟ ಮಾಡ್ತೇವೆ. ಫುಲ್ ಬಿ ಬರೀ ಹುಗ್ಗಿ, ಸಜ್ಕ, ಅನ್ನ ಇದೆ. ಅದು ಒಂದು ಮನಸ್ಸು. ನಿಮ್ಮೆಲ್ಲರ ಕೃಪೆ, ಆಶೀರ್ವಾದ, ಸಹಾಯ, ಸಹಕಾರ. ಇನ್ನು 88 ಇನ್ನೂ 12 ಮಾಡ್ತೇವೆ. ನಮ್ಮ ಕಾರ್ಯದರ್ಶಿಗಳು, ನಮ್ಮ ಖಜಾಂಚಿಗಳು, ಎಲ್ಲ ಪದಾಧಿಕಾರಿ ಹೆಸರು, ನಮ್ಮ ಗೌರವಾಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಇನ್ನೂ 12 ಮಂದಿ. ಮಹಿಳೆಯರು ಸ್ವಲ್ಪ ಹೊರತಿತ್ತು, ಅದು ಸ್ವಲ್ಪ ಪರಿಹಾರ ಆಗ್ಯಾರ. ಮಹಿಳೆಯರು ಇದೇ ವಾರದಾಗ 12 ಮಂದಿ ಮಹಿಳೆಯರಾಗ್ಯಾರ. ಚಪ್ಪಾಳೆ ಬಿಡ್ರಿ. ಇನ್ನೂ ಮಹಿಳೆಯರು ಅವಶ್ಯ ನಮಗೆ. ಮಹಿಳೆಯರಿಗೆ ವಯಸ್ಸಾಗ್ತದ, ಬರೀ ಗಂಡಸರು ಆಗೋದಿಲ್ಲ. ಹಿಂಗೆ ಹೇಳೋಣ ಮಾನ್ಯ ಇದ್ರಾಗ NGO ಕಾಲನಿ ನಾ ಹಿಂಗೆ ಹೇಳೋಣ ಭಾಳ ಮಂದಿ ಮೆಂಬರ್ ಆಗ್ಯಾರ. ಹೇಳಿದೆ ಅವತ್ತು, ಹೆಣ್ಮಕ್ಳು ವಯಸ್ಸಾಗ್ತದೆ ಆಗ್ತದ, ಬರೀ ಸ್ಥಾನನ ಒಂದು 5-6 ಮಂದಿ ಜಾಯ್ನ್ ಆಗ್ಯಾರ. ಅದಕ್ಕಾಗಲಿ ಇದು ಒಳ್ಳೆಯ ವಿಚಾರಗಳು. ಆ ಸಭೆಯಲ್ಲಿ ಒಳ್ಳೆಯ ವಿಚಾರ, ಚಿಂತನೆಗಳು ಸ್ವಾಮಿಗಳು ಕರೆಸ್ತೇವೆ ಮತ್ತು ನಗೆಹನಿ ಮಾಡ್ತೇವೆ. ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮ ಮಾಡ್ತೇವೆ. ಇವೆಲ್ಲ ಅನುಕೂಲ ಆಗ್ತದೆ. ಮನೆ ಕೂತು ಏನು ಮಾಡೋದು, ತಿಂಗಳಿಗೆ 2 ತಾಸು ಒಂದು ಕೊಡ್ಲಿಕ್ಕಾಗಲ್ಲ. ಯಾವುದೇ ಕೆಲಸ ಬಿಡೋದು 2 ತಾಸು ಅನ್ಕೊಡು, ಬರೀ 2 ತಾಸು, ಹೆಚ್ಚಿನ ಟೈಮ್ ತಗೊಳ್ಳಲ್ಲ. ಮತ್ತು ಪ್ರತಿಯೊಂದು ಟಿಫಿನ್ ಇರ್ತದೆ. ಟಿಫಿನ್ ಪ್ರತಿಯೊಬ್ಬರು ಮನಸ್ಸಿಲ್ಲ, ಇವ್ರು ಕುಡ್ಕೊಂಡು ಟಿಫಿನ್ ಮಾಡ್ತಾರೆ. ಅವ್ರಿಗೆ ಬಿಟ್ಕೊಡು, ಅವ್ರು ದುಡ್ಡು ಬೇಡ, ಅವ್ರು ಮಾಡ್ತಾರಲ್ಲ. ಅದಕ್ಕೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ಅಂತ ಹೇಳಿ ಆಶಿಸ್ತೀವಿ. ಇನ್ನೂ ಮಾತಾಡ್ಬೇಕಾದ್ರೆ ಸ್ವತಂತ್ರ ಭಾರತದ ಬಗ್ಗೆ 2-3 ತಾಸು ನಾವು ಹೊರಪಡಿಸೋದು 2-3 ತಾಸು ಮಾತಾಡ್ತೇವೆ. ಬೇಡ ಸುತ್ತದ. ಈಗ ಮಹಿಳೆಯರಿಗಾಗಿ ವಿಶ್ವ ಸೇರಿರ್ತೇವೆ. ಪುರುಷರಿಗೆ ಸಂಗೀತ ಸ್ಪರ್ಧೆ ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಬರೀ ಯಾಕಂದ್ರೆ ಈ ವಿದ್ಯಾವಂತರಾಗ ನಮ್ದು ಅಷ್ಟೇ ಇಲ್ಲ, ಉಳಿದವರು ಭಾಗವಹಿಸ್ಬೋದು. ಕಿರಿಯರು ಭಾಗವಹಿಸಿ, ಸ್ತ್ರೀಯರು ಯಾರು ಬೇಕಪ್ಪ. ವಿಶ್ವ ಸೇರದ ಸಂಗೀತ ಸ್ಪರ್ಧೆ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಸಂಗೀತ ಸ್ಪರ್ಧೆ ಅದ. ಆ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರೆ ಇದೇ ರೀತಿಯಾಗಿ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಈ ಒಂದು ದೇವಸ್ಥಾನದ ಆವರಣದಲ್ಲಿ ನಡೀಲಿ ಅಂತ ಆಶಿಸಿ ಇನ್ನೊಮ್ಮೆ ತಾವೆಲ್ಲರೂ ಬಂದಿದ್ದೀರಿ. ನಮ್ಮ ನಮಸ್ಕಾರ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ಧನ್ಯವಾದಗಳು. ಇವತ್ತು ನಾವೆಲ್ಲರೂ 80ನೇ ಸ್ವಾತಂತ್ರ್ಯೋತ್ಸವ ದಿನದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಂತೋಷ ಆಗ್ಬೇಕು. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಸ್ವತಂತ್ರ ಆಯ್ತು, ಅದು ನಮಗೇನು ತಿಳಿಲಿಲ್ಲ. ಆದ್ರೆ ಈಗ ಎಲ್ಲರೂ ನಾವು ಒಂದು ಸ್ಥಾನಕ್ಕೆ ಬಂದೀವಿ. ಇದನ್ನ ಎಲ್ಲರನ್ನು ಕರ್ಕೊಂಡು ಹೇಗೆ ನಮ್ಮ ಇಂಗಳೇಶ್ವರ ಸರ್ ನವರಸಪುರದ ಹಿರಿಯ ನಾಗರಿಕರನ್ನು ಒಳಗೊಂಡು ಎಲ್ಲಮ್ಮ ತಾಯಂದಿರನ್ನ ಕರ್ಕೊಂಡು ಒಂದು 80ನೇ ಇಸ್ವಿದು ಒಂದು ದಿನಾಚರಣೆ ಮಾಡ್ಲಕತ್ತಾರಲ್ಲ, ಬಹಳ ಸಂತೋಷ. ಯಾಕಂದ್ರ ಇಲ್ಲಿ ತನ ನಾನು ಇಲ್ಲಿ 26 ವರ್ಷ ಆಯ್ತು ಬಂದು, ಈ ರೀತಿಯಾಗಿ ನಾವು ಒಕ್ಕಟ್ಟಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿಲ್ಲ. ಇದು ಅತ್ಯಂತ ಸಂತೋಷದಾಯಕ ಜನ. ಕಬಾಡೆ ಕಾಲನಿಯಲ್ಲಿ ಇವತ್ತಿನ ನಮ್ಮ ಸಂತೋಷ ಮುಗಿಲು ಮುಟ್ಟಿದೆ. ಎಲ್ಲರೂ ಇದೇ ರೀತಿ ಎಲ್ಲ ಬಡಾವಣೆಯಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಎಲ್ಲರೂ ಒಂದು ಒಕ್ಕಟ್ಟಾಗಿರ್ಬೇಕು. ಒಕ್ಕಟ್ಟಿದ್ದಲ್ಲೇ ಬಲ ಇದೆ, ಒಕ್ಕಟ್ಟಿದ್ದಲ್ಲೇ ಸಂತೋಷ ಇದೆ, ಒಕ್ಕಟ್ಟಿದ್ದಲ್ಲೇ ಒಂದು ಧೈರ್ಯ ಬರ್ತದೆ. ಎಲ್ಲರೂ ಒಂದು ಕೂಡಿಕೊಂಡು ನಾವು ಒಂದು
ನವರಸಪುರದಲ್ಲಿ ಒಂದು ವಾತಾವರಣ ತಿಳಿ ಮಾಡಬೇಕು. ಯಾರು ಈ ರೀತಿ ಇಲ್ಲ ಇದು ನಮ್ಮ ಬಡಾವಣೆ ಅಲ್ಲ, ಇದು ಎಲ್ಲರೂ ನಾವು ಒಂದೇ. ನವರಸಪುರ, ಈ ನವರಸಪುರ ಹಿಂದಿಂದ ಬಂದಿದ್ದು. ನಾವು ಇಲ್ಲಿ ನವರಸಪುರಕ್ಕೆ ಬಂದಿದ್ದೀವಪ್ಪ ಅಂದ್ರೆ ಈ ನವರಸಪುರ ಈಗಿಂದ ಅಲ್ಲಿದು. ಅದೇ ರೀತಿ ನಾವು ಏನದ ಒಂದೊಂದು ಜಿಲ್ಲಾ ಆಯ್ತು, ಒಂದೊಂದು ತಾಲೂಕಾಯ್ತು, ಒಂದೊಂದು ಓಣಿನಿಂದ ಬಂದವರು ನಾವು ಇಲ್ಲಿ ಯಾರು ಒಂದೇ ಹಳ್ಳಿಯವರು, ಒಂದೇ ಊರವರು, ಒಂದೇ ಇದು ಅಲ್ಲ. ಇದೆಲ್ಲ ನವರಸಪುರ ಎಳ್ಕೊಂಡು ನಮ್ಮನ್ನ ಇಲ್ಲಿಗೆ ತಂದು ಬಿಟ್ಟದ. ನಾವು ಒಂದು ಒಳ್ಳೆ ರೀತಿಯಿಂದ ಈಗ ಈಗ ಈ 80ನೇ ಸ್ವಾತಂತ್ರ್ಯೋತ್ಸವ ದಿನದಂದು ಎಲ್ಲರೂ ಒಂದು ನವರಸಪುರದಲ್ಲಿ ಸಂಗೀತಮಯವಾಗಿ ಒಂದು ಆಚರಣೆಯನ್ನು ಮಾಡ್ಲಿಕ್ಕಂತಾರ. ಅದು ಬಹಳ ಸಂತೋಷದ. ನಮ್ಮ ಹಿರಿಯರು ಇದೇ ರೀತಿ ನಮ್ಮ ಹಿರಿಯ ನಾಗರಿಕರು ಪ್ರತಿಯೊಂದು ಪ್ರೋಗ್ರಾಮ್ದಲ್ಲಿ ಪಾಠ ತಗೋತಾರೆ. ಇದು ನಮ್ದೆಲ್ಲರ ಹೆಮ್ಮೆಯ ವಿಷಯ. ಯಾಕಂದ್ರೆ ನಾವು ಇಷ್ಟು ದಿನ ಒಳಗೆ ಕುಂಚ್ಕೊಂಡು ಬಿಟ್ಟಿದ್ದೀವಿ. 26 ವರ್ಷ ಆಯ್ತು ಇಲ್ಲಿ ನವರಸಪುರ ಬಡಾವಣೆಗಳು ತಯಾರಾಗಿ. ಆದ್ರೆ ಇನ್ನುವರೆಗೆ ಇಂಥದೊಂದು ಕಾರ್ಯಕ್ರಮವನ್ನು ಹುಟ್ಟು ಹಾಕಬೇಕು, ಮತ್ತೆ ಇಲ್ಲೊಂದು ಹಿರಿಯ ನಾಗರಿಕರ ವೇದಿಕೆ ಆಗಬೇಕು ಅಂತ ಹೇಳಿ ನಮ್ಮ ಇಂಗ್ಲೇಶ್ವರ್ ಸರ್, ನಾವು, ಆಮೇಲೆ ಕೋಟ್ಯಾಳ ಸರ್, ನಮ್ಮೆಲ್ಲ ಹಿರಿಯರು ಕೂಡ್ಕೊಂಡು ಒಂದು ಶಿವಾಲಯದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಇದನ್ನ ಪ್ಲಾನ್ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ನಾವು ಹಿರಿಯ ನಾಗರಿಕರು ಎಲ್ಲರೂ ಬಂದು ಒಂದು ಮೆರಗನ್ನು ತರುಣು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೇಮಪೂರ್ವಕ ನಮಸ್ಕಾರಗಳು. 80ನೆಯ ಸ್ವಾತಂತ್ರ್ಯ ಉತ್ಸವದ ಧ್ವಜಾರೋಹಣವನ್ನ ಇದೀಗ ತಾನೇ ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ನವರಸಪುರ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಇಂಗ್ಲೇಶ್ವರ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಹಿರಿಯರು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಕಡ್ಕೋಳ್ ಕಾಕರ್ ಅವರೇ, ಹಾಗೂ ಇನ್ನೊಬ್ಬ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಕವಾಡೆ ಸರ್ ಅವರೇ, ಇವತ್ತು ಬಹುಶಃ ತಮ್ಮೆಲ್ಲರೂ ಗೊತ್ತಿದೆ, ನಾವು ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತರಾಗಿ 79 ವರ್ಷಗಳು ಗತಿಸಿ 80ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ 80 ವರ್ಷಗಳ ಅವಧಿಯಲ್ಲಿ ಭಾರತ ಸಾಧಿಸಿರುವಂತಹ ಸಾಧನೆ ಸಾಮಾನ್ಯವಾದದ್ದೇನಲ್ಲ. ಅನೇಕ ವಿದೇಶಿಯರು ಭಾರತವನ್ನು ಆಳಿದ್ದಾರೆ. ಭಾರತದಲ್ಲಿ ಯಾವುದೂ ಕೊರತೆ ಇಲ್ಲ. ನಾವು ಎಲ್ಲಾ ರೀತಿಯ ಭಾರತದ ಮಹೋನ್ನತ ಚರಿತ್ರೆಯನ್ನು ನೋಡಿದಾಗ ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ. ಸಾಕಷ್ಟು ಖನಿಜ ಸಂಪನ್ಮೂಲ ಇದೆ, ಅರಣ್ಯ ಸಂಪತ್ತಿದೆ, ಜಲ ಸಂಪನ್ಮೂಲ ಇದೆ, ಪಕ್ಷಿ ಸಂಕುಲ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಹೀಗೆ ಅಪಾರ ಸಂಪನ್ಮೂಲಗಳನ್ನ ಹೊಂದಿರುವಂತಹ ಭಾರತ ಇದೆ ಅಂತ ಅನ್ಕೊಂಡ್ರೆ ಅನೇಕ ವಿದೇಶಿಯರು ಭಾರತದ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ರು. ಇಲ್ಲಿ ನಮ್ಮನ್ನ ಅನೇಕ ವರ್ಷಗಳ ಕಾಲ ಆಳಿದೆ. ಆದ್ರೆ ಬಹಳಷ್ಟು ವರ್ಷಗಳ ಕಾಲ, ಸುಮಾರು 3.5 ಶತಮಾನಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಹಂತ ಹಂತವಾಗಿ ಭಾರತದಾದ್ಯಂತ ತಮ್ಮ ಆಡಳಿತವನ್ನ ವಿಸ್ತರಿಸುವುದರ ಜೊತೆಗೆ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಅವಾಗ ಅನೇಕ ಹಿರಿಯರು ಮುಂದೆ ಭಾರತೀಯರ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ ತಮ್ಮ ತನು ಮನ ಧನ ಇವನ್ನು ಪ್ರಾಣ ಸಹಿತ ತ್ಯಾಗ ಮಾಡಿ 1947 ಆಗಸ್ಟ್ 14ರ ಮಧ್ಯರಾತ್ರಿ ನಮ್ಗೆಲ್ಲಾ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಮಹತ್ತರ ಸಾಧನೆಯನ್ನ ಸಾಧಿಸಿದೆ. ಇವತ್ತ ಕೃತಕ ಬುದ್ಧಿಮತ್ತೆ ಅದರಲ್ಲೂ ಕೂಡ ಭಾರತ ಹಿಂದುಳಿದಿಲ್ಲ. ತಂತ್ರಜ್ಞಾನ ರಂಗದಲ್ಲಿ ಸಾಕಷ್ಟು ಮೇಲ್ಮಟ್ಟದಲ್ಲಿ. ಹೀಗಾಗಿ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇರುವಂತ ಒಂದು ಹಂತಕ್ಕೆ ನಾವು ತಲುಪ್ತೀವಿ. ಅದಕ್ಕೆಲ್ಲ ಕಾರಣ ಅನೇಕ ಸ್ವತಂತ್ರ ಸೇನಾನಿಗಳು ನಾವು ಇವತ್ತ ಮುಕ್ತರಾಗಿ ಬದುಕುವುದಕ್ಕೆ ಅನುವು ಮಾಡಿಕೊಟ್ಟದಕ್ಕೋಸ್ಕರವಾಗಿ ಅವರೆಲ್ಲರನ್ನು ನಾವು ಇವತ್ತ ಸ್ಮರಣೆ ಮಾಡುವಂತಹ ಸಂದರ್ಭ. ಸಮಯ ಬಹಳಷ್ಟು ಆಗಿದೆ, ಇನ್ನೂ ಸಾಕಷ್ಟು ಕಾರ್ಯಕ್ರಮ ಇದೆ. ಹೀಗಾಗಿ ತಮ್ಮೆಲ್ಲರಿಗೂ ನನಗೆ ಮಾತನಾಡಲು ಅವಕಾಶವನ್ನು ಕೊಟ್ಟಂತ ಕವಾಡೆ ಕಾಲೋನಿಯ ಹನುಮಾನ್ ದೇವಸ್ಥಾನದ ಸಮಿತಿಯವರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಸಕಲ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರಿಗೂ ಮತ್ತು ಸಹೋದರಿಗೂ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಪ್ರೇಮಪೂರ್ವಕ ನಮಸ್ಕಾರಗಳು. 80ನೆಯ
ಸ್ವಾತಂತ್ರ್ಯ ಉತ್ಸವದ ಧ್ವಜಾರೋಹಣವನ್ನ ಇದೀಗ ತಾನೇ ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ನವರಸ್ಪುರ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಇಂಗ್ಲೇಶ್ವರ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಹಿರಿಯರು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಕಡ್ಕೋಳ್ ಕಾಕರ್ ಅವರೇ, ಹಾಗೂ ಇನ್ನೊಬ್ಬ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಕವಾಡೆ ಸರ್ ಅವರೇ, ಇವತ್ತು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತರಾಗಿ 79 ವರ್ಷಗಳು ಗತಿಸಿ 80ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ 80 ವರ್ಷಗಳ ಅವಧಿಯಲ್ಲಿ ಭಾರತ ಸಾಧಿಸಿರುವಂತಹ ಸಾಧನೆ ಸಾಮಾನ್ಯವಾದದ್ದೇನಲ್ಲ. ಅನೇಕ ವಿದೇಶಿಯರು ಭಾರತವನ್ನು ಆಳಿದ್ದಾರೆ. ಭಾರತದಲ್ಲಿ ಯಾವುದೂ ಕೊರತೆ ಇಲ್ಲ. ನಾವು ಎಲ್ಲಾ ರೀತಿಯ ಭಾರತದ ಮಹೋನ್ನತ ಚರಿತ್ರೆಯನ್ನು ನೋಡಿದಾಗ ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ. ಸಾಕಷ್ಟು ಖನಿಜ ಸಂಪನ್ಮೂಲ ಇದೆ, ಅರಣ್ಯ ಸಂಪತ್ತಿದೆ, ಜಲ ಸಂಪನ್ಮೂಲ ಇದೆ, ಪಕ್ಷಿ ಸಂಕುಲ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಹೀಗೆ ಅಪಾರ ಸಂಪನ್ಮೂಲಗಳನ್ನ ಹೊಂದಿರುವಂತಹ ಭಾರತ ಇದೆ ಅಂತ ಅನ್ಕೊಂಡೇ ಅನೇಕ ವಿದೇಶಿಯರು ಭಾರತದ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ರು. ಇಲ್ಲಿ ನಮ್ಮನ್ನ ಅನೇಕ ವರ್ಷಗಳ ಕಾಲ ಆಳಿದ್ರು. ಆದ್ರೆ ಬಹಳಷ್ಟು ವರ್ಷಗಳ ಕಾಲ, ಸುಮಾರು 3.5 ಶತಮಾನಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಹಂತ ಹಂತವಾಗಿ ಭಾರತದಾದ್ಯಂತ ತಮ್ಮ ಆಡಳಿತವನ್ನ ವಿಸ್ತರಿಸುವುದರ ಜೊತೆಗೆ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಅವಾಗ ಅನೇಕ ಹಿರಿಯರು ಮುಂದೆ ಭಾರತೀಯರ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ ತಮ್ಮ ತನು ಮನ ಧನ ಇವನ್ನು ಪ್ರಾಣ ಸಹಿತ ತ್ಯಾಗ ಮಾಡಿ 1947 ಆಗಸ್ಟ್ 14ರ ಮಧ್ಯರಾತ್ರಿ ನಮ್ಗೆಲ್ಲಾ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಮಹತ್ತರ ಸಾಧನೆಯನ್ನ ಸಾಧಿಸಿದೆ. ಇವತ್ತ ಕೃತಕ ಬುದ್ಧಿಮತ್ತೆ ಅದರಲ್ಲೂ ಕೂಡ ಭಾರತ ಹಿಂದುಳಿದಿಲ್ಲ. ತಂತ್ರಜ್ಞಾನ ರಂಗದಲ್ಲಿ ಸಾಕಷ್ಟು ಮೇಲ್ಮಟ್ಟದಲ್ಲಿ. ಹೀಗಾಗಿ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇರುವಂತ ಒಂದು ಹಂತಕ್ಕೆ ನಾವು ತಲುಪ್ತೀವಿ. ಅದಕ್ಕೆಲ್ಲ ಕಾರಣ ಅನೇಕ ಸ್ವತಂತ್ರ ಸೇನಾನಿಗಳು ನಾವು ಇವತ್ತ ಮುಕ್ತರಾಗಿ ಬದುಕುವುದಕ್ಕೆ ಅನುವು ಮಾಡಿಕೊಟ್ಟದಕ್ಕೋಸ್ಕರವಾಗಿ ಅವರೆಲ್ಲರನ್ನು ನಾವು ಇವತ್ತ ಸ್ಮರಣೆ ಮಾಡುವಂತ ಸಂದರ್ಭ. ಸಮಯ ಬಹಳಷ್ಟು ಆಗಿದೆ, ಇನ್ನೂ ಸಾಕಷ್ಟು ಕಾರ್ಯಕ್ರಮ ಇದೆ. ಹೀಗಾಗಿ ತಮ್ಮೆಲ್ಲರಿಗೂ ನನಗೆ ಮಾತನಾಡಲು ಅವಕಾಶವನ್ನು ಕೊಟ್ಟಂತ ಕವಾಡೆ ಕಾಲೋನಿಯ ಹನುಮಾನ್ ದೇವಸ್ಥಾನದ ಸಮಿತಿಯವರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಸಕಲ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರಿಗೂ ಮತ್ತು ಸಹೋದರಿಗೂ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಇವತ್ತಿನ ದಿವಸ ಈ ಎಲ್ಲಾ ಯೂನಿಫಾರ್ಮು ಮತ್ತು ನಮ್ಮ ತಾಯಂದಿರು ಅಕ್ಕಂದಿರು ಎಲ್ಲರೂ ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಾನು 77 ವರ್ಷದ ಮನುಷ್ಯ. ಈಗ ಹಿಂಗ ಯೂನಿಫಾರ್ಮ್ ಎಲ್ಲಿ ಇಲ್ಲ. ನಾವು ಇಂಗ್ಲೇಶ್ವರ ಸರ್ ನಾವು ಬಹಳ ದಿವಸ ಒಂದು 12 ವರ್ಷದಿಂದ ಅವ್ರು ನಾವು ಗೆಲ್ಸಲ್ಲ ನಿವೃತ್ತರಾದ್ಮೇಲೆ ಅದ. ಅದಕ್ಕಿಂತ ಮೊದಲ ಅವ್ರಿಗೆ ನಮ್ಮ ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ. ಅವ್ರು ಮತ್ತು ಶಿಕ್ಷಣ ಇಲಾಖೆದಾರಂದ್ರೆ ನನಗೆ ಬಹಳ ಖುಷಿ ಆಯ್ತು. ನನಗೂ ಶಿಕ್ಷಣದ ಬಗ್ಗೆ ಬಹಳ ಒಂದು ಅಭಿಮಾನ. ಯಾಕಂತ ಕೇಳಿದ್ರೆ ಇವತ್ತಿನ ಮಕ್ಕಳ ನಾವು ತಯಾರು ಮಾಡೋರು ಶಿಕ್ಷಣದಿಂದ. ಇವತ್ತು ರಾಷ್ಟ್ರಪತಿ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಯಾರೇ ಆಗ್ಬೇಕಾದ್ರೂ ಸಹಿತ ಮಕ್ಕಳ ಒಂದು ಕಲ್ಲಿನಿಂದ ಕಟ್ಟಿಯವರು ಅಂದ್ರೆ ಶಿಕ್ಷಕರು. ಅವ್ರಿಗೆ ನಾವು ಬಹಳ ಮಾನ್ಯತೆಯನ್ನು ಕೊಡ್ತೇವೆ. ಮುಂದೆ ಸೆಪ್ಟೆಂಬರ್ 5 ಏನ್ ಶಿಕ್ಷಕರ ದಿನಾಚರಣೆ ಇದೆ ಅದನ್ನು ಬಹಳ ವಿಜೃಂಭಣೆಯಿಂದ ಮಾಡೋಣ ಅಂತ ಏನ ಹೇಳಿದಾರ. ಅದನ್ನ ನಾವು ಮಾತಾಡೋಣ. ಇದನ್ನೇನು ಈ ಒಕ್ಕಟ್ಟು ನೋಡಿದ್ರೆ ಈ ನವರಸ್ಪುರ ನವ ಅಂದ್ರೆ 9 ರಸಗಳ ಕೂಡಿದ್ದ ಒಂದು ಹೆಸರು ಅದಿದೆ. ಇಲ್ಲಿ ಸುತ್ತ ಬಿಜಾಪುರ ಸುತ್ತ ನವರಸ್ಪುರ ಅಂತದ. ನಾನು ಇದ್ದಿದ್ದು ನವರಸ್ಪುರ ಅಂತೆ ಬರ್ತದೆ. ಜಲ್ಲಾಗ ಹತ್ತಾರ. ನನ್ನ ಮಗ ಇಲ್ಲಿ ಮನಿ ಕಟ್ಸಿದಾನ. ನಾವು 2006 ಒಳಗ ಇಲ್ಲ 2000ದಲ್ಲಿ ಇದು ನನ್ನ ದೊಡ್ಡ ಅಣ್ಣವರು ಏರ್ಫೋರ್ಸ್ ನಲ್ಲಿ ಇದ್ದು. ಇಂಡಿಯನ್ ಏರ್ಫೋರ್ಸ್ ಅಲ್ಲಿ 1971 ಮತ್ತೆ 2 ವಾರನಲ್ಲಿ ಯುದ್ಧ ಮಾಡಿ ಅದನ್ನ ಈ ಜಾಗ ತಗೊಂಡು ಕಿಸಿಂದ ಅವರು ನನಗೆ ಕೊಟ್ಟರು. ಅವ್ರು ತಾವು ಬೆಂಗಳೂರದಲ್ಲಿದ್ರು. ನಿಮ್ಮನ್ನೆಲ್ಲ ನೋಡ್ಕೊಂಡು ಈಗ ಏನು ಒಕ್ಕಟ್ಟು ಏನದ ಇದೇ ಒಕ್ಕಟ್ಟು, ಈ ಒಕ್ಕಟ್ಟು ನಾವು ನೋಡಿದಿಲ್ಲ. ಇದು ಇನ್ನಷ್ಟು ಬೆಳೆಸೋಣ ಅಂತ ಹೇಳಿದ್ದಾರೆ ಇಂಗ್ಲೇಶ್ವರ ಸರ್ ಮತ್ತು ಈ ಕಾಕಾ ಅವರು ಮತ್ತು ಹಿರಿಯರು ಅವರು ಎಲ್ಲರೂ ಕೂಡಿ ಬೆಳೆಸಿ ಒಂದು ಒಳ್ಳೆಯ ಹೆಸರನ್ನು ಇಡೋಣ. ಆಗಲೇ ಒಂದು ಮಾತು ಹೇಳಿದ್ರು ನಮಗೆ ಇಂಗ್ಲೇಶ್ವರ ಅವರು. DC ಆಫೀಸ್ಗೆ ಆದ್ರೆ DC ಅವರೇ ನಮ್ಮನ್ನು ಬಂದಕ್ಕೆ ನಮ್ಮ ಯೂನಿಫಾರ್ಮ್ ಒಂದು ಇದು ನೋಡ್ಕೊಂಡು ಅವರೇ ಬಂದು ನೀವು ಏನ್ರಪ್ಪ ನಿಮ್ ಏನ್ ಕಷ್ಟ ನಿಮ್ಮ ವಯಸ್ಸುಗಳು. ಯಾಕಂದ್ರೆ ಎಲ್ಲಾರ ತಲೆ ಬೆಳಗ್ಗೆ ಎಲ್ಲ ವಯಸ್ಸಾದವರು ವಯಸ್ಸಾದಾಗ ಅನುಭವದಲ್ಲಿ ಅಮೃತ ಇರ್ತಾರೆ. ವಯಸ್ಸಿದ್ದವರು ಸಣ್ಣವರು ಏನಿರ್ತದ ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ಬೇಕಾದ್ರೆ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತದೆ. ನನಗೂ ಮಾತಾಡ್ಲಿಕ್ಕೆ ಒಂದು
ಅವಕಾಶವನ್ನು ಕೊಟ್ಟಂತ ಇಂಗ್ಲಿಷರ್ ಅವರಿಗೆ ಮತ್ತು ಎಲ್ಲಾ ತಮ್ಮ ಕಮಿಟಿ ಮೆಂಬರ್ ತಮ್ಮೆಲ್ಲರಿಗೆ ಒಂದಿಷ್ಟು ನನ್ನ ಮಾತು ಮತ್ಕೊಂಡು ಮುಗಿಸ್ತೇನೆ. ಎಲ್ಲ ಕಡೆ ಗಾಯ ನೀರು ಬರೋಣ, ಸಿಟಿಗೆ ನೀರಿಲ್ಲ, ಸಿಟಿಗೆ 15 ಮೈ ತೆಗೆದು ಬಂದ್ಬಿಡ್ತಾರೆ. ಆದ್ರೆ ಪೈಪ್ಲೈನ್ ಎಲ್ಲ ಕಡೆ ಮಾಡಿಸಿದ್ದು ನಾವೇ, ನಮ್ಮ ಸಂಘದವರೇ. 20 ಸಲ ಅಡ್ಡಾಡಿ ನಮ್ಮ ಕಾರ್ ತಗೊಂಡು ಅದು ಬಂದು ಆ ಕಡೆ ಬಸ್ ಬರೋದ್ರೆ ಇನ್ನೊಂದು ಬಸ್ ಮಾಡಿಸ್ತೇವೆ, ಇಲೆಕ್ಷನ್ ಬೂತ್ ಮಾಡಿಸ್ತೇವೆ, ಕಾಯಿಪಲ್ಲೆ ಮಾರ್ಕೆಟ್ ಮಾಡಿಸ್ತೇವೆ. ಇಟ್ಟೆಲ್ಲ ಕೆಲಸ ಆಗ್ಯಾವ. ಇನ್ನೂ ಮಾಡ್ಬೇಕು ಕೆಲಸ ಒಳಚರಂಡಿ. ಮೇನ್ ಒಳಚರಂಡಿ ಇಲ್ಲ, ಸಿಂಟೆಕ್ಸ್ ಇದು ತುಂಬಿಡ್ತಿಲ್ಲೋ ಹಿಂಗ್ ಬರ್ತಲ್ಲ, ಎಲ್ಲ ನೀರ್ ಮೇಲೆ ಬರ್ತಾವ. ಅದು ಇಡೀ ನಗರದಲ್ಲಿ ಮಾತಾಡ್ತೀನಿ. ನವರಸ್ಪುರ ಏರಿಯಾದ ಬರೀ ಸೇನಾನಗರ, ಕಬಡ್ ನಗರ, ದೇಸಾಯಿ ಪ್ಲಾಟ್ ಅಂತಿಲ್ಲ, ಇಡೀ ನವರಸ್ಪುರದಿಂದೇ ನಾವು ಮಾತಾಡೋದು. ನಮ್ಮ ಆ ಏರಿಯಾ ಈ ಏರಿಯಾ ಅಂತ ಪ್ರಶ್ನೆ ಇಲ್ಲ. ಅದಕ್ಕೆ ಇನ್ನೂ ಮಾಡ್ಬೇಕಾದ ಕೆಲಸ ಏನದ, ಇಲ್ಲಿ ಲೈಬ್ರರಿ ಆಗ್ಬೇಕು, ದವಾಖಾನೆ ಆಗ್ಬೇಕು, ಏನ್ರಿ ಪೊಲೀಸ್ ಸ್ಟೇಷನ್ ಆಗ್ಬೇಕು, ಪೋಸ್ಟ್ ಆಫೀಸ್ ಆಗ್ಬೇಕು. ಇವೆಲ್ಲ ಮಾಡುವಂತ ಗುರಿ ಅದು. ನಿಮ್ ಸಾಕಾರು ಬೇಕು. ನಾವು ಬಾಂಧಕ್ ಬರಬೇಕು, 20 ಮಂದಿ ಬಂದು ಸಾಕು ನನ್ನ ದುಡಿ. ನಾವೆಲ್ಲ ಮಾತಾಡ DC ಮಿನಿಸ್ಟರ್ ದುಡಿ ಮಾತಾಡೋಂಥ ಕೆಪಾಸಿಟಿ ಹನುಮಾನ್ ದೇವ್ ಕೊಟ್ಟ ನಮ್ಮ. ನಿಮ್ ಸಾಕಾರ ಬೇಕು. ಇದು ಕೆಲಸ ಅವ. ಈ ಕೆಲಸ ಆಗ್ಬೇಕಾದ್ರೆ ನಿಮ್ಮ ಬಹಳ ಒಂದು ಹೆಗಲಿ ಕೊಟ್ಟು ನಮ್ಮ ದುಡ್ಡು ಸಹಕರಿಸ್ತದೆ ಅಂತ ಆಶೆ ಮಾಡ್ತೇವೆ. ಏನ್ ತಿಕ್ಕಲು ಎಲ್ಲ ಹಿರಿಯ ನಾಗರಿಕರ ಸದಸ್ಯರುಗಳಿಗೆ ಮತ್ತು ಅಧ್ಯಕ್ಷರುಗಳಿಗೆ ಮತ್ತು ಉಪಾಧ್ಯಕ್ಷರು, ಖಜಾಂಚಿ ಅವರಿಗೆ, ಅದು ಅಲ್ಲದೆ ಎಲ್ಲ ನವರಸ್ಪುರ ಬಡಾವಣೆಯ ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಮತ್ತು ಮಾಧ್ಯಮದವರು ಸಹ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ಅನಂತ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಿರಿಯ ನಾಗರಿಕರ ವೇದಿಕೆಯ ಸದಸ್ಯರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಈ ಒಂದು ಹಿರಿಯ ನಾಗರಿಕರ ಒಂದು ವೇದಿಕೆ ಏನಿದೆಯಲ್ಲ, ಇವು ಸಂಘದ ಸದಸ್ಯರನ್ನೆಲ್ಲ ನಾವು ನೋಡಿದಾಗ ಇದು ಒಂದು ಸಾಮಾನ್ಯ ಸಂಘ ಅಲ್ಲ, ಸಾಮಾನ್ಯ ವೇದಿಕೆ ಅಲ್ಲ. ಇದು ಒಂದು ಸೈನಿಕರ ಒಂದು ಟೀಮ್ ಅಂತಾನೆ ನಾವು ಹೇಳ್ಬೋದು. ನಿಮ್ಮೆಲ್ಲರನ್ನು ನೋಡಿದಾಗ, ಸೈನಿಕರನ್ನು ಕಂಡಾಗ ನಮಗೆ ಎಷ್ಟು ಭಯ ಮತ್ತು ಭಕ್ತಿ ನಮ್ಮಲ್ಲಿ ಬರ್ತದ. ಅಂದ್ರೆ ನಾವು ಯುವಕರಲ್ಲಿ ಯಾವ ರೀತಿ ಸೈನಿಕರನ್ನು ಕಂಡಾಗ ನಾವು ಅವ್ರಿಗೆ ಸೆಲ್ಫ್ ಹೊಡಿಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಅನಿಸ್ತದ. ಅದೇ ರೀತಿ ಎಲ್ಲ ಹಿರಿಯ ನಾಗರಿಕರನ್ನು ಇವತ್ತಿನ ದಿವಸ ನಾವು ನೋಡಿದಾಗ ನಿಮ್ಮೆಲ್ಲರಿಗೂ ದೀರ್ಘದಂಡ ನಮಸ್ಕಾರ ಹಾಕಿ, ನಿಮ್ಮ ಮಾರ್ಗದರ್ಶನ ನಮ್ಮ ಎಲ್ಲ ಯುವಕರಿಗೆ ಇರಬೇಕು. ಇಡೀ ನವರಸ್ಪುರ ಬಡಾವಣೆಯ ಶ್ರೇಯೋಭಿವೃದ್ಧಿಗಾಗಿ ತಾವು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ನವರಸ್ಪುರ ಬಡಾವಣೆಯ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು, ಈಗ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಮೊದಲು ಉಪಹಾರ ಸೇವಿಸ್ಬೇಕಂತ ವಿನಂತಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೇಳ್ದಂಗ, ಕಾಕಾರ ಹೇಳ್ದಂಗ, ನಾವ್ ಯಾರು ಒಂದೇ ಮನೆಯಿಂದ, ಒಂದೇ ಓಣಿಯಿಂದ, ಒಂದೇ ಊರಿಂದ ಬಂದಿಲ್ಲ. ಈ ನವರಸ್ಪುರಕ್ಕೆ ಬರ್ಬೇಕಾಯ್ತಪ್ಪ ಅಂತಂದ್ರ ಆ ಗ್ರಾಮದವರು, ಈ ಗ್ರಾಮದವರು, ಇಡೀ ಜಿಲ್ಲೆಯಿಂದ, ಇಡೀ ಎಲ್ಲೆಲ್ಲೋ ಜನ ಬಂದು ನಾವೆಲ್ಲ ಇಲ್ಲಿ ನವರಸ್ಪುರದಲ್ಲಿ ಒಂದಾಗಿದ್ದೀವಿ ಅಂದ್ಮೇಲೆ ನಾವೆಲ್ಲ ಒಂದೇ ಅಂತ ಏನು ಕಾಕಾರ ಹೇಳಿದ್ರಲ್ಲ, ಅದಕ್ಕೆ ಕಾಕಾರ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಈಗ ಯಾಕಂದ್ರೆ ಅವ್ರು ಹೇಳ್ದಂಗ, ಕಾಕಾರ ಹೇಳ್ದಂಗ, ನಾವ್ ಯಾರು ಒಂದೇ ಮನೆಯಿಂದ, ಒಂದೇ ಓಣಿಯಿಂದ, ಒಂದೇ ಊರಿಂದ ಬಂದಿಲ್ಲ. ಈ ನವರಸ್ಪುರಕ್ಕೆ ಬರ್ಬೇಕಾಯ್ತಪ್ಪ ಅಂತಂದ್ರ ಆ ಗ್ರಾಮದವರು, ಈ ಗ್ರಾಮದವರು, ಇಡೀ ಜಿಲ್ಲೆಯಿಂದ, ಇಡೀ ಎಲ್ಲೆಲ್ಲೋ ಜನ ಬಂದು ನಾವೆಲ್ಲ ಇಲ್ಲಿ ನವರಸ್ಪುರದಲ್ಲಿ ಒಂದಾಗಿದ್ದೀವಿ ಅಂದ್ಮೇಲೆ ನಾವೆಲ್ಲ ಒಂದೇ ಅಂತ ಏನು ಕಾಕಾರ ಹೇಳಿದ್ರಲ್ಲ, ಅದಕ್ಕೆ ಕಾಕಾರ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಈಗ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಸಮಾರಂಭದ ಕುರಿತು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಈ ನವರಸ್ಪುರ ಬಡಾವಣೆಗಳ ಹಿರಿಯ ನಾಗರಿಕರ ವೇದಿಕೆಯ ಮತ್ತು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ವರ ಸಾಹೇಬರಿಗೆ ಅನಂತ ಧನ್ಯವಾದಗಳು. ಈಗ